ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಕೊನೆಗೂ ಇಲ್ಲಿ ಜಯಂತ ಜಾನು ಮತ್ತು ವಿಶ್ವನನ್ನು ನೋಡೇ ಬಿಟ್ರ. ಎತ್ತ ಕಡೆ ಜಾನು ಮತ್ತು ವಿಶ್ವನನ್ನು ನೋಡಿದಂಥ ಜಯಂತ ಮತ್ತೊಂದು ಆಟವನ್ನೇನಾದರೂ ಶುರು ಮಾಡಿಕೊಂಡ್ರ. ಜೊತೆಗೆ ಇಲ್ಲಿ ತಮ್ಮ ಮನೆಗೇ ವೈದೇಹಿಯವರನ್ನು ಅಂದರೆ ವೆಂಕಿ ಅಮ್ಮನನ್ನು ಕರ್ಕೊಂಡು ಬಂದು ವೆಂಕಿಗೆ ಶಾಕ್ ಕೊಟ್ರ. ಏನಾಯಿತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಜಾನುಗೆ ಜಯಂತ್ ಕಂಡ್ರೆ ಆಗ್ತಿಲ್ಲ, ಬಿಕಾಸ್ ಇಲ್ಲಿ ಜಯಂತ್ ಎಷ್ಟು ಚೆನ್ನಾಗಿ ನಾಟಕ ಮಾಡ್ತಾರೆ. ನೋಡೋರು ತುಂಬ ಒಳ್ಳೆ ಮನುಷ್ಯ ಅಂತ ಅಂದ್ಕೊಂಡು ಬಿಡಬೇಕು, ಆದರೆ ನಿಜಕ್ಕೂ ಮನಸ್ಸಲ್ಲೆಲ್ಲ ಕಲ್ಮಶನೆ ತುಂಬಿಕೊಂಡಿದ್ದಾರೆ. ಇದು ಎಲ್ಲವೂ ಕೂಡ ವೆಂಕಿ ಅಣ್ಣನ ಆಸ್ತಿ, ಅದನ್ನು ತಾವು ಸಂಪಾದನೆ ಮಾಡ್ತಿದ್ದಾರೆ ಅಂತ ಹೇಳಿ ಜಾನು ಕೆಂಡುವಾಗ್ತಾಳೆ. ಬಟ್ ಇಲ್ಲಿ ಜಯಂತ್ ಮುಂದೆ ಅದನ್ನು ತೋರಿಸ್ಕೋತಿಲ್ಲ, ಯಾಕಂದರೆ ಜಯಂತ್ ಎಚ್ಚೆತ್ಕೊಂಡು ಬಿಡ್ತಾನೆ ಅಂತ. ಇಲ್ಲಿ ಜಾನು ಸೈಲೆಂಟ್ ಆಗಿದ್ಕೊಂಡೆ ಜಯಂತ್ ಏನು ಅನ್ನೋದನ್ನು ಪ್ರಪಂಚದ ಮುಂದೆ ತರಬೇಕು, ವೈದೇಹಿ ಅಮ್ಮನ ಅವರಿಂದ ರಿಲೀಸ್ ಮಾಡಿಸಿ ವೆಂಕಿ ಅಣ್ಣನ ಜೊತೆ ಸೇರಿಸಬೇಕು, ಇಡೀ ಆಸ್ತಿಯನ್ನು ವೆಂಕಿ ಅಣ್ಣನಿಗೆ ವಾಪಸ್ ಕೊಡಿಸ್ಬೇಕು ಅನ್ನೋದೇ ಜಾನು ಯೋಚನೆ ಆಗಿದೆ. ಹಾಗಾಗಿ ಎಲ್ಲವನ್ನ ಕೂಡ ಸೈಲೆಂಟಾಗಿ ಮಾಡ್ತಿದ್ದಾರೆ. ಇತ್ತ ಕಡೆ ಕಣ್ಣಿನ ಆಸ್ಪತ್ರೆಗೆ ಹೋಗ್ತೀವಿ ಅಂತ ಹೇಳಿ ಜಾನು ಕಣ್ಣಿನ ಹಾಸ್ಪಿಟಲ್ಗೆ ವೆಂಕಿ ಅಣ್ಣ ಮತ್ತು ಮಲ್ಲಿ ಅವರಮ್ಮ ಎಲ್ಲರನ್ನ ಕೂಡ ಕರ್ಕೊಂಡು ಹೋಗ್ತಾರೆ. ಹಾಸ್ಪಿಟಲ್ ಅವರ ಜೊತೆ ಮಾತನಾಡ್ತಾರೆ. ತದನಂತರ ಹೋಟೆಲ್ಗೆ ಕರ್ಕೊಂಡು ಹೋಗಿ ಜ್ಯೂಸ್ ಎಲ್ಲವನ್ನ ಕೂಡ ಕುಡಿಸ್ತಾರೆ. ಅಲ್ಲಿ ನಮಗೆ ಈಗ ಅಷ್ಟು ದುಡ್ಡು ಕೊಟ್ಟು ಮಾಡಿಸೋದಕ್ಕಾಗೋದಿಲ್ಲ, ಬೇಡ ಅಂತ ಹೇಳಿ ಮಲ್ಲಿ ಮತ್ತು ಅಮ್ಮ ಹೇಳಿದಾಗ ನಾನು ಮಾಡಿಸ್ತೀನಿ, ಸುಮ್ಮನೆ ಇಲ್ಲ ಅಂದರೆ ನಾನು ಸುಮ್ಮನೆ ಇರೋದಿಲ್ಲ, ನಾನೇ ಮಾಡಿಸ್ತೀನಿ, ನೀವು ಸೈಲೆಂಟ್ ಆಗಿರಬೇಕು, ಬೇರೆಯವ್ರು ಯಾರು ಕಣ್ಣು ಕೊಡ್ತಾರಲ್ವ, ನಾನು ಜಸ್ಟ್ ಆಪ್ರೇಷನ್ನ ಖರ್ಚನ್ನು ನೋಡ್ಕೋತೀನಿ ಅಷ್ಟೇ, ನೀವು ಒಪ್ಕೊಳ್ಳೇಬೇಕು ಅಂತ ಫೋರ್ಸ್ಫುಲ್ಲಿ ಜಾನು ಒಪ್ಪಿಸ್ತಾರೆ. ನಂತರ ಅಣ್ಣ ನೀನೇನು ಯೋಚನೆ ಮಾಡಬೇಡ, ನೀನು ಏನು ಕಳ್ಕೊಂಡಿದ್ಯೋ ಎಲ್ಲವನ್ನ ಕೂಡ ನಿನಗೆ ಕೊಡಿಸೋದು ನನ್ನ ಜವಾಬ್ದಾರಿ, ಖಂಡಿತವಾಗ್ಲೂ ನಿನಗೆ ಕೊಡಿಸ್ತೀನಿ ಅಂತ ಕೂಡ ಜಾನು ಇಂಡೈರೆಕ್ಟ್ ಆಗಿ ವೆಂಕಿಗೆ ಹೇಳ್ತಾರೆ. ನಂತರ ಇಲ್ಲಿ ಮನೆ ಕರ್ಕೊಂಡು ಬರ್ತಾರೆ. ಶಾಪಿಂಗ್ ಎಲ್ಲ ಮಾಡಿಸಿ ಮನೆ ಕರ್ಕೊಂಡು ಬಂದಾಗ ಜಯಂತ್ ಅವರು ಏನಾಯಿತು ಏನು ಅಂತ ವಿಚಾರ ಮಾಡಿದಾಗ ಅಲ್ಲಿ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ನರ ಪ್ರಾಬ್ಲಮ್ ಆಗಿರೋದ್ರಿಂದ ತುಂಬ ಕಷ್ಟ ಅಂತೆ, ಬಟ್ ಐ ಟ್ರಾನ್ಸ್ಪ್ಲಾಂಟ್ ಮಾಡಿದರೆ ತುಂಬ ಈಸಿಯಾಗಿ ಕಣ್ಣು ಬರುತ್ತಂತೆ ಅಂದಾಗ ಅದಕ್ಕೆಲ್ಲ ತುಂಬ ದುಡ್ಡು ಖರ್ಚಾಗತ್ತಲ್ವ ಅಂತ ಜಯಂತ್ ಹೇಳೋದಕ್ಕೆ ಈ ಕಡೆ ಜಾನು ಹಾಗೆ ನೋಡ್ತಿರ್ತಾರೆ. ಅಯ್ಯೋ ನಾವೇ ಮಾಡ್ತೀವಿ, ಅದರಲ್ಲಿ ಏನಿಲ್ಲ ಅಂತ ಜಯಂತ್ ಹೇಳ್ತಾರೆ. ಒಟ್ಟಿನಲ್ಲಿ ಅವ್ರಿಗೆ ಕಣ್ಣು ಬಂದರೆ ಅಷ್ಟೇ ಸಾಕು ಅಂತ ತುಂಬ ಒಳ್ಳೆ ರೀತಿಯಲ್ಲಿ ಮಾತನಾಡ್ತಾರೆ. ಅದನ್ನು ನೋಡಿದ್ದೆ ಜಾನು ಸಿಟ್ಟಾಗ್ತಾರೆ ಮನಸ್ಸಲ್ಲಿ. ಎಷ್ಟು ಚಂದ ಮಾತಾಡ್ತಾರೆ, ಬಟ್ ಬುದ್ಧಿ ಅಂತೂ ತುಂಬಾ ಕಠೋರ, ಆದರೆ ಮಾತು ಮಾತ್ರ ನೋಡಿದ್ರೆ ಎಲ್ಲರೂ ಏನೋ ಅಂತ ಮನುಷ್ಯನೇ ಪ್ರಪಂಚದಲ್ಲಿ ಇಲ್ಲ ಅಂದ್ಕೊಂಡ್ಬಿಡ್ಬೇಕು, ಆ ರೀತಿ ಮಾತಾಡ್ತಾರೆ ಅಂತ ಅನ್ಕೋತಾರೆ. ತದನಂತರ ಇಲ್ಲಿ ಜಯಂತ್ ಆಫೀಸ್ಗೆ ಹೋಗಬೇಕಾಗಿದೆ. ಆಫೀಸ್ಗೆ ಹೋಗಬೇಕಾದ್ರೆ ಇಲ್ಲಿ ಜಾನು ಮತ್ತು ಮನೆಯವರು ಎಲ್ಲರೂ ಇರ್ತಾರೆ. ಅವ್ರ ಜೊತೆ ತಿಂಡಿ ಮಾಡಿ ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿ ಆಫೀಸ್ಗೆ ಹೊರಡ್ತಾರೆ. ಬಟ್ ಅವರು ಆಫೀಸಿಗೆ ಹೊರಟ್ರ ಖಂಡಿತ ಇಲ್ಲ, ಆಫೀಸ್ ಅಂತ ಎಲ್ರಿಗೂ ಹೇಳಿದರು. ಬಟ್ ಅವ್ರಿಗೆ ಕಾಲ್ ಮಾಡಿದ್ದು ಗೋಡೂನಲ್ಲಿ ವೈದೇಹಿಯವರನ್ನು ನೋಡ್ಕೋತಿರ್ತಕ್ಕಂಥ ಆ ಹುಡುಗ ಜಯಂತ್ಗೆ ಕಾಲ್ ಮಾಡಿದ್ದೆ. ಸರ್ ಇವರು ಏನೇ ಮಾಡಿದ್ರು ಕೂಡ ಊಟ ತಿಂತಿಲ್ಲ, ಬೇಡ ಅಂತ ಹೇಳ್ತಿದ್ದಾರೆ, ತುಂಬ ಹಠ ಮಾಡ್ತಿದ್ದಾರೆ, ದಯವಿಟ್ಟು ನೀವೇ ಬಂದು ನೋಡಿ ಅಂತ ಹೇಳಿದಾಗ ಅದೇ ಕಾರಣಕ್ಕೋಸ್ಕರನೇ ಮೀಟಿಂಗ್ ಅದು ಇದು ಅಂತ ಹೇಳಿ ಜಯಂತ್ ಮನೆಯಿಂದ ಹೊರಟು ಬಿಡ್ತಾರೆ. ಆಗ ಜಾನು ಖಂಡಿತವಾಗ್ಲೂ ಇವತ್ತು ಅವರು ಅಮ್ಮನ್ನೇ ನೋಡೋಕೆ ಹೋಗ್ತಿದ್ದಾರೆ ಅನ್ನೋ ವಿಷಯವನ್ನು ತಿಳಿದಿದ್ದೆ. ತಾನು ಫಾಲೋ ಮಾಡ್ಕೊಂಡು ಹೋಗಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಮಲ್ಲಿ ಮತ್ತು ವೆಂಕಿ ಅವರ ಹತ್ರ ನನಗೆ ತುಂಬ ಇಂಪಾರ್ಟೆಂಟ್ ಕೆಲಸ ಇದೆ, ಇವರು ಹೋಗಿದ್ದಾರೆ, ಇವ್ರು ಏನಾದರೂ ಕಾಲ್ ಮಾಡಿದ್ರೆ ನಾನು ಹೊರಗಡೆ ಹೋಗಿದ್ದೀನಿ ಅಂತ ಹೇಳಿದಾಗ ಯಾಕೆ ಈ ವಿಷಯ ಅಂತ ಕೇಳ್ತಾರೆ ಅವರಿಬ್ಬರು ಕೂಡ. ಏನಿಲ್ಲ, ನನ್ನ ಕಾಲೇಜ್ ಫ್ರೆಂಡ್ ಮನೇಲಿ ಫಂಕ್ಷನ್ ಇದೆ, ಅಲ್ಲಿಗೆ ಹೋಗ್ತೀನಿ ಅಂದರೆ ಇವರು ನಾನು ಬರ್ತೀನಿ ಅಂತ ಹೇಳ್ತಾರೆ. ಇವರು ಬಂದು ಅಲ್ಲಿ ಹೊರಗಡೆ ಒಬ್ಬಂಟಿಯಾಗಿ ಕೂತ್ಕೊಂಡು ಬೋರ್ ಆಗೋದು, ತುಂಬ ಬೇಜಾರು ಮಾಡ್ಕೊಳ್ಳೋದು ಯಾಕೆ ಅಂತ ಹೇಳಿ ನಾನೇ ಹೋಗ್ತಾ ಇದ್ದೀನಿ, ಅವ್ರಿಗೆ ಹೇಳಿಲ್ಲ, ಅದೇ ಕಾರಣಕ್ಕೆ ಅವ್ರು ಏನಾದ್ರು ಮಾಡಿದರೆ ಆ ರೀತಿ ಹೇಳಿಬಿಡಿ, ಅಷ್ಟರಲ್ಲಿ ನಾನು ಬರ್ತೀನಿ ಅಂತ ಹೇಳಿದೆ. ಜಾನು ಮನೆಯಿಂದ ಹೊರಟು ಬಿಡ್ತಾರೆ. ಇತ್ತ ಕಡೆ ಜಾನು ಹೋಗ್ತಿರೋದು ತನ್ನ ತಾಯಿಯನ್ನೇ ನೋಡೋದಕ್ಕೆ ಅನ್ನೋದು ಖಂಡಿತವಾಗ್ಲೂ ಇಲ್ಲಿ ವೆಂಕಿಗೆ ಗೊತ್ತಿಲ್ಲ. ಈ ಕಡೆ ಜಯಂತ್ ಹೊರಡ್ತಿದ್ದಾಗೆ ವಿಶ್ವನ್ಗೆ ಕರೆ ಮಾಡ್ತಾಳೆ ಜಾನು. ವಿಶ್ವನ್ಗೆ ಕರೆ ಮಾಡೋದ್ರ ಮುಖಾಂತರ ವಿಶ್ವನನ್ನು ಕರೆಸ್ಕೋತಾಳೆ. ಇಲ್ಲಿ ವಿಶ್ವ ಮತ್ತು ಜಾನು ಇಬ್ಬರು ಕೂಡ ಜಯಂತ್ನನ್ನು ಫಾಲೋ ಮಾಡಿಕೊಂಡು ಹೋಗ್ತಿದ್ದಾರೆ. ಇಲ್ಲಿ ಜಯಂತ್ಗೆ ಒಂದು ಕ್ಷಣ ಅನುಮಾನ ಬರುತ್ತೆ, ಬಟ್ ನಂತರ ಯಾರು ಬರೋಕ್ಕಾಗತ್ತೆ ಅಂತ ಅಂದ್ಕೊಂಡಿದ್ದೆ, ಹಾಗೆ ತನ್ನ ಗೋಡೂನ್ ಕಡೆ ಹೋಗ್ತಿದ್ದಾರೆ. ಇಲ್ಲಿ ಹಿಂದೆನೇ ಜಾನು ಮತ್ತು ವಿಶ್ವ ಇಬ್ಬರು ಕೂಡ ಫಾಲೋ ಮಾಡಿಕೊಂಡು ಜಯಂತನ್ನೇ ಹೋಗ್ತಿದ್ದಾರೆ. ಆತ ಕಡೆ ಫೈನಲಿ ಆ ಒಂದು ಗೋಡೂನ್ಗೆ ಎಂಟ್ರಿ ಕೊಡ್ತಾರೆ. ಅದನ್ನು
ನೋಡಿದಂಥ ಜಾನು ಮತ್ತು ವಿಶ್ವ ನನ್ನ ಇಷ್ಟಕ್ಕೆ ಇದೇ ಗೋಡೂನಲ್ಲಿ ವೆಂಕಿ ಅಣ್ಣನ ಅಮ್ಮನನ್ನು ಇಟ್ಟಿದ್ದಾರೆ ಅಂತ ಅನಿಸುತ್ತೆ, ಅದೇ ಕಾರಣಕ್ಕೆ ಇಲ್ಲಿಗೆ ಬಂದಿದ್ದಾರೆ, ಬಾ ಹೋಗೋಣ ವಿಶ್ವ ಅಂತ ಹೇಳಿ ಜಾನು ವಿಶ್ವನನ್ನು ಕರ್ಕೊಂಡು ಆ ಗೋಡೂನ್ ಹತ್ರಕ್ಕೆ ಬರ್ತಾರೆ. ಈ ಕಡೆ ಜಯಂತ್ ಒಳಗಡೆ ಹೋಗ್ತಾರೆ. ಅಲ್ಲಿ ಅವರನ್ನ ನೋಡ್ಕೊತಿರ್ತಕ್ಕಂಥ ಹುಡುಗ ಹೋಗಿದ್ದೆ, ನಾವು ಎಷ್ಟೇ ಕೇಳಿದ್ರು ಕೂಡ ಊಟ ಮಾಡ್ತಿಲ್ಲ, ಹಠ ಮಾಡ್ತಿದ್ದಾರೆ ಅಂದಾಗ ಸರಿ ಊಟ ಕೊಡಿ ಅಂತ ಹೇಳಿ ತಾನು ವೈದೇಹಿ ಅಮ್ಮನ ಮುಂದೆ ಕುಳಿತುಕೋತಾರೆ. ವೈದೇಹಿ ಅಮ್ಮನ ಮುಂದೆ ಕುಳಿತುಕೊಂಡಿದ್ದೆ ಊಟ ಮಾಡಿ ಮದರ್ ಇಂಡಿಯಾ ಅಂತ ಹೇಳ್ತಿದ್ದಾರೆ. ಅಲ್ಲಿ ವಿಶ್ವ ಮತ್ತು ಜಾನು ಇಬ್ಬರು ಕೂಡ ಕಿಟಕಿಯಿಂದ ಜಯಂತ ಹಾಗೆ ಜಯಂತ್ ಮತ್ತು ಮದರ್ ಇಂಡಿಯಾರನ್ನು ನೋಡ್ತಿದ್ದಾರೆ. ಅಂದರೆ ವೆಂಕಿ ಅಮ್ಮ ವೈದೇಹಿ ಅವರನ್ನು ಗಮನಿಸ್ತಿದ್ದಾರೆ. ಇಲ್ಲಿ ವೈದೇಹಿ ಅವರು ಮಾತ್ರ ಇಲ್ಲ ಇಲ್ಲ ನನಗೆ ಬೇಕಾಗಿಲ್ಲ, ನಾನು ಊಟ ತಿನ್ನೋದಿಲ್ಲ ಅಂತ ಹೇಳಿ ಹಠ ಮಾಡ್ತಿದ್ದಾರೆ. ಈ ಹಠ ಎಲ್ಲ ಮಾಡೋದು ಬೇಡ, ಸುಮ್ಮನೆ ಊಟ ಮಾಡಿ ಮದರ್ ಇಂಡಿಯಾ, ನೀವು ಬದುಕಿರಬೇಕು ಅಂದರೆ ಊಟ ಎಲ್ಲ ಮಾಡಲೇಬೇಕಲ್ವಾ ಅಂತ ಹೇಳ್ತಾರೆ. ಬಿಕಾಸ್ ಜಯಂತ್ಗೆ ಅವರನ್ನು ಸಾಯಿಸೋ ಉದ್ದೇಶ ಏನಿಲ್ಲ, ಇದ್ದಿದ್ರೆ ಇಷ್ಟು ಕಾಲ ಅವರು ಅವರನ್ನು ಕಾಪಾಡಿಕೊಂಡು ನೋಡಿಕೊಂಡು ಬರ್ತಾ ಇರಲಿಲ್ಲ. ಜಸ್ಟ್ ಅವ್ರಿಗೆ ಶಿಕ್ಷೆ ಕೊಡೋದು, ತನ್ನ ಸ್ನೇಹಿತ ವೆಂಕಿಯನ್ನು ದೂರ ಮಾಡಿದವರು ತಾವು ಮಗನಿಂದ ದೂರ ಆಗಿರಬೇಕು ಅನ್ನೋದಷ್ಟೇ ಜಯಂತ ಉದ್ದೇಶವಾಗಿದೆ. ಅದೇ ಕಾರಣಕ್ಕೋಸ್ಕರನೇ ಅವರು ವೆಂಕಿ ಅಮ್ಮನನ್ನು ಕೂಡ ಹಾಕಿದ್ದಾರೆ, ಜೊತೆಗೆ ಊಟ ಮಾಡಲೇಬೇಕು ಅಂತ ಹಠ ಮಾಡ್ತಾರೆ. ಬಟ್ ವೈದೇಹಿ ಅಮ್ಮ ಕೂಡ ಈ ಬಾರಿ ತುಂಬಾ ಹಠ ಮಾಡ್ತಾರೆ. ಆಗ ಜಯಂತ ನಿನಗೆ ಒಂದು ಖುಷಿಯಾದ ವಿಷಯ ಹೇಳ್ತೀನಿ, ಆ ವಿಷಯ ಕೇಳಿ ನಿಂಗೆ ತುಂಬಾ ಖುಷಿ ಆಗುತ್ತೆ, ನಿನ್ನ ಮಗ ನನ್ನ ಮನೆಯಲ್ಲೇ ಇದ್ದಾನೆ ಅಂತ ಹೇಳ್ತಾರೆ. ನಿಜವಾಗ್ಲೂ ಅವ್ರಿಗೆ ತುಂಬ ಖುಷಿ ಆಗಿಬಿಡುತ್ತೆ. ಮೊದಲು ಶಾಕ್ ಆಗುತ್ತೆ, ನನ್ನ ಮಗ ಇವನ ಮನೇಲಿದ್ದಾನೆ ಅಂದರೆ ಏನು ಮಾಡಿಬಿಡ್ತಾರೆ ಅಂತ. ಆದರೆ ಇಲ್ಲಿ ಜಯಂತ ನಿನ್ನ ಮಗಂಗೆ ನಾನು ಏನೂ ಮಾಡೋದಿಲ್ಲ, ಬಟ್ ನೀನು ಊಟ ಮಾಡಬೇಕು, ಜೊತೆಗೆ ನಿನ್ನ ಮಗನ ನೋಡೋದಕ್ಕೆ ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಡ್ತಾರೆ. ಹಾಗಾಗಿ ಇಲ್ಲಿ ವೈದೇಹಿಯವರು ನನ್ನ ಮಗನನ್ನು ನೋಡ್ಬೋದು ಅನ್ನೋ ಆಸೆಯಲ್ಲಿ ಊಟವನ್ನು ತುಂಬ ಖುಷಿಯಿಂದ ಮಾಡ್ತಿದ್ದಾರೆ. ಅಲ್ಲಿ ವಿಶ್ವ ಮತ್ತು ಜಾನು ಇಬ್ಬರು ಕೂಡ ಅದನ್ನು ಗಮನಿಸ್ತಾರೆ. ನಂತರ ಹಾಗೆ ಒಂದು ಸೌಂಡ್ ಮಾಡಿಬಿಡ್ತಾರೆ. ಸೌಂಡ್ ಮಾಡ್ತಿದ್ದಾಗೆ ಜಯಂತ್ಗೆ ಅನುಮಾನ ಬರುತ್ತೆ, ಹುಡುಗರನ್ನ ಕಳಿಸಿದೆ, ಅವರು ಕೂಡ ಹೋಗಿ ನೋಡ್ತಿದ್ದಾರೆ. ಅಲ್ಲಿ ಜಾನು ಮತ್ತು ವಿಶ್ವ ಇಬ್ಬರು ಕೂಡ ಬಚ್ಚಿಟ್ಕೊಂಡಿದ್ದಾರೆ. ಬಚ್ಚಿಟ್ಕೊಂಡಿರೋದ್ರ ಮುಖಾಂತರ ಇಲ್ಲಿ ಜಯಂತ್ಗೆ ಕಾಣ್ದಾಗೆ ಅಲ್ಲಿಂದ ಹೊರಟೋಗ್ತಿದ್ದಾರೆ. ಆ ಕಡೆ ಜಯಂತ ಮದರ್ ಇಂಡಿಯಾಗೆ ಊಟವನ್ನು ಮಾಡಿಸಿದೆ ಹೊರಟು ಮನೆ ಕಡೆ ಬರ್ತಿದ್ದಾರೆ. ಆ ಕಡೆ ನನ್ನನ್ನು ಕರ್ಕೊಂಡು ಹೋಗಿ ಅಂದಾಗ ನಿಮ್ಮನ್ನು ಕರ್ಕೊಂಡು ಹೋಗೋಕ್ಕಾಗತ್ತಾ, ಖಂಡಿತ ಇನ್ನೊಮ್ಮೆ ಕರ್ಕೊಂಡು ಹೋಗ್ತೀನಿ ಮನೆಗೆ ಅಂತ ವೈದೇಹಿ ಅಮ್ಮಂಗೆ ತಿಳಿಸಿ ಜಯಂತ ಮನೆ ಕಡೆ ಹೊರಟು ಬರ್ತಾರೆ. ಆ ಕಡೆ ಕಾಲ್ ಮಾಡ್ತಾರೆ, ವೆಂಕಿ ಅವರೇ ಕಾಲ್ ರಿಸೀವ್ ಮಾಡ್ತಾರೆ. ಮಲ್ಲಿ ಅವರು ಜಾನು ಅವರು ಮನೆಯಲ್ಲೆಲ್ಲ ಹೊರಗಡೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಆಗ ಜಯಂತ್ಗೆ ಡೌಟ್ ಬರುತ್ತೆ, ಏನಿದು ಜಾನು ಅವರು ದಿನೇ ದಿನೇ ಅವರ ಅಣ್ಣ ಮನೆಯಲ್ಲಿದ್ದರೂ ಕೂಡ ಇಲ್ಲದೆ ಹೊರಗಡೆ ಹೋಗಿದ್ದಾರೆ ಅಂದರೆ ಏನರ್ಥ? ನಾನು ಹೊರಗಡೆ ಹೋದಾಗಲೇ ಅವರು ಕೂಡ ಹೊರಗಡೆ ಹೋಗ್ತಿದ್ದಾರೆ, ಏನಿರಬಹುದು ಇದರಿಂದ, ಅದನ್ನು ತಿಳ್ಕೊಳ್ಳೇಬೇಕಲ್ಲ ಅಂತ ಹೇಳಿ ಜಯಂತ ಅನ್ಕೋತಿದ್ದಾರೆ. ಹಾಗಿದ್ರೆ ಇಲ್ಲಿ ಜಯಂತ್ ಕೊನೆಗೂ ಕೂಡ ಜಾನು ಮತ್ತು ವಿಶ್ವ ತಮ್ಮನ್ನು ಫಾಲೋ ಮಾಡ್ಕೊಂಡು ಬಂದಿದ್ರು ಅನ್ನೋ ವಿಷಯವನ್ನು ತಿಳ್ಕೊಂಡೇ ಬಿಡ್ತಾರೆ. ಜೊತೆಗೆ ಇಲ್ಲಿ ವೆಂಕಿಯ ಮುಂದೆ ವೈದೇಹಿ ಅಮ್ಮನ ಕರ್ಕೊಂಡು ಬಂದು ಜಯಂತ ನಿಲ್ಲಿಸ್ತಾರ. ಹಾಗಿದ್ರೆ ಏನಾಗತ್ತೆ? ಈ ಕಡೆ ಜಾನು ತನ್ನ ಅಣ್ಣನಿಗೆ ಅವರ ಅಮ್ಮನನ್ನು ಕೊಡಿಸ್ಬೇಕು ಅಂತ ಟ್ರೈ ಮಾಡ್ತಿದ್ರೆ ಇಲ್ಲಿ ಜಯಂತೆ ಅವರ ತಾಯಿಯನ್ನು ಕರ್ಕೊಂಡು ಬಂದು ವೆಂಕಿಯ ಮುಂದೆ ನಿಲ್ಲಿಸ್ಬಿಡ್ತಾರೆ. ಏನಾಗುತ್ತೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ರೀಚ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.